ನಮಸ್ತೆ. ಡ್ರೈ ಫ್ರೂಟ್ ಲಡ್ಡು ಮಾಡಲು ಬೇಕಾದ ಸಾಮಗ್ರಿಗಳ ಲಿಸ್ಟ್ ಹಾಕಿದ್ದೇನೆ. ಮೊದಲಿಗೆ ಎಲ್ಲ ಡ್ರೈ ಫ್ರೂಟನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೇಕು. ಬೇಕಿದ್ದರೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಬಹುದು, ಆಪ್ಷನಲ್ಲ. ಆಮೇಲೆ ಇದನ್ನು ಒಂದು ದಪ್ಪ ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಬೇಕು. ಈ ಲಡ್ಡಿಗೆ ಎಲ್ಲ ಡ್ರೈ ಫ್ರೂಟ್ಗಳನ್ನು ಸೇರಿಸಿರೋದರಿಂದ ತುಂಬ ಪೌಷ್ಟಿಕಾಂಶದಿಂದ ಕೂಡಿದೆ. ಈ ಲಡ್ಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ತಿನ್ನಬಹುದಾದ ಒಳ್ಳೆಯ ಸ್ವೀಟ್. ಈ ಥರ ಹುರ್ಕೊಳ್ಬೇಕು. ಕೆಂಪಗಾಗುವವರೆಗೆ ಚೆನ್ನಾಗಿ ರೋಸ್ಟ್ ಮಾಡೋದು. ಈ ಥರ ನೋಡಿ, ವಿಡಿಯೋವನ್ನು ಗಮನವಿಟ್ಟು ನೋಡಿ, ಆಗ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಯಾರೆಲ್ಲ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಬೆಲ್ಲವನ್ನು ಉಪಯೋಗಿಸಿಲ್ಲ. ಖರ್ಜೂರ ಮತ್ತು ಅಂಜೂರ ಸ್ವೀಟಾಗಿ ಇರ್ತದಲ್ಲ, ಅದೇ ಸಾಕಾಗ್ತದೆ ಸ್ವೀಟ್ನೆಸ್ಗೆ. ನೀವು ಡ್ರೈ ಫ್ರೂಟ್ ಲಡ್ಡು ಯಾವ ರೀತಿಯಲ್ಲಿ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಅಂದರೆ ಈ ಥರ ಲಡ್ಡು ಥರ ಮಾಡಿ ಕೊಡಿ. ದಿನಕ್ಕೆ ಒಂದೊಂದು ಲಡ್ಡು ತಿಂದರೆ ಎಲ್ಲ ಡ್ರೈ ಫ್ರೂಟ್ ತಿಂದ ಹಾಗೂ ಆಗ್ತದೆ, ಮಕ್ಕಳಿಗೂ ಖುಷಿ ಆಗ್ತದೆ. ತಣಿದ ಮೇಲೆ ಇದನ್ನು ತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು. ತುಂಬ ನೈಸಾಗಿ ಮಾಡ್ಕೊಳ್ಳೋದು ಬೇಡ. ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಆದಮೇಲೆ ತರಿಯಾಗಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಟಿಕೊಳ್ಳುವಂಥದ್ದು. ಈ ಡ್ರೈ ಫ್ರೂಟ್ ಲಡ್ಡನ್ನು ಹೆಚ್ಚಿನ ಅನುಭವ ಇಲ್ಲದವರು ಕೂಡ ಮಾಡಿಕೊಳ್ಳಬಹುದು. ಬಹಳ ಸಿಂಪಲ್ ಆಗಿದೆ ರೆಸಿಪಿ. ನೀವು ಖಂಡಿತ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.